ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಇವತ್ತು ನಾನು ತರಕಾರಿ ಸಾಗು ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ಮೆಣಸಿನ್ಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಕರಿಬೇವು, ಬೀನ್ಸ್, ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ. ಕಡ್ಲಿ ನೆನೆ ಹಾಕ್ಕೊಂಡೇನಿ. ಕಡ್ಲಿ ಇಲ್ಲ ವಟಾಣಿ ಹಾಕ್ಕೋಬೋದು. ಇದನ್ನು ಮಸಾಲೆ ರುಬ್ಬಕ್ಕೆ ಇವನ್ನ ಹೆಚ್ಚಿಟ್ಕೊಂಡಿದ್ದೇನೆ. ಇವನ್ನ ಸ್ವಲ್ಪ ಫ್ರೈ ಮಾಡಬೇಕು. ಇದರ ಜೊತೆ ಅಲ್ಲ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೇನೆ. ಇದು ಮಸಾಲೆಗೆ. ಚೆನ್ನಾಗಿ ಹುರ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡೇನೆ, ಹಸಿ ಶುಂಠಿನ ಹಾಕ್ಕೊಂಡೇನೆ. ಬ್ರೈಟ್ನೆಸ್ ಜಾಸ್ತಿ ಆಗಿ ಅದು ಏನೂ ಕಾಣ್ತಾ ಇಲ್ಲ. ಈಗ ಒಂದು ಕುಕ್ಕರ್ ಒಳಗೆ ಕಡಲೆಕಾಳು ಮತ್ತು ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನ ಹಾಕ್ಕೊತೀನಿ. ಸೀದು ಹೋಗ್ಬಾರ್ದಂತ ಜಾಸ್ತಿ ನೀರು ಹಾಕ್ಕೊಂಡಿದ್ದೇನೆ ನಾ ಇಲ್ಲಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊತೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಸ್ಟವ್ ಮ್ಯಾಗಿಟ್ಟು ಈ ಮಸಾಲೆ ಹುರ್ಕೊಂಡಿದ್ವಲ್ಲ ಇದನ್ನು ರುಬ್ಕೊತೀನಿ. ಈ ಥರ ರುಬ್ಕೋಬೇಕು. ಈಗ ಒಗ್ಗರಣೆ ಕೊಟ್ಕೊತೀನಿ. ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಇದು ರುಬ್ಬಿದ್ದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಹಾಕ್ಕೋಬೇಕು. ಕುಕ್ಕರ್ ನೋಡ್ಕೊತೀನಿ. ಇದು ನೀರು ಜಾಸ್ತಿ ಆಗಿದೆ. ಸ್ವಲ್ಪ ಒಂದಿಷ್ಟು ನೀರು ತಗೊಂಡ್ಬಿಡ್ಬೇಕು. ಅದು ಕುದೀತಾ ಇದೆ. ಮಸಾಲೆ ರುಬ್ಕೊಂಡಿದ್ದೆ. ಇದು ನೀರು ಜಾಸ್ತಿ ಆಗಿದೆಯಲ್ಲ, ಸಾಗು ಭಾಳ ತೆಳುವಾಗುತ್ತೆ. ಅದಕ್ಕೆ ನೀರು ತಗೊಂಡಿದ್ದೇನೆ. ಈಗ ಮಸಾಲೆಗೆ ಇದನ್ನು ಹಾಕ್ಕೊತೀನಿ. ಅರಿಶಿನ, ಮಸಾಲೆ ಕೈ ಆಡಿಸ್ಕೊಂಡು ಉಪ್ಪು ಹಾಕ್ಕೊಂಡೇನಿ. ಇದಿಷ್ಟು ಕುಕ್ಕರ್ನಿಂದ ತರಕಾರಿನ ಮತ್ತು ಕಡಲೆಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಟೇಸ್ಟ್ಗೋಸ್ಕರ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಕುದಿಸ್ಬೇಕು. ಎಲ್ಲ ರೆಡಿ ಆಗಿದೆ. ಸರ್ವ್ ಮಾಡ್ತೀನಿ. ಮತ್ತು ರೊಟ್ಟಿ, ಪುರಿ, ಚಪಾತಿ ಎಲ್ಲದ್ರೊಳಗೂ ಚಲೋ ಅನಿಸುತ್ತೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮಾಡಿ ನೋಡಿ, ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.